ಬಟ್ ಅಟ್ ದಟ್ ಪಾಯಿಂಟ್ ಐ ಟೋಲ್ಡರ್, ಅವರು ಮಾಡಿದ್ದಾರೆ ಅಂದ ತಕ್ಷಣ ಎಲ್ಲ ಕ್ಲೋಸ್ ಆಗಿಬಿಡ್ತು ಅಂತಲ್ಲ, ಲೆಟ್ ಅಸ್ ಸಿ ವಾಟ್ ದೇ ಹ್ಯಾವ್ ಟೋಲ್ಡ್ ಆ್ಯಂಡ್ ಲೆಟ್ ಅಸ್ ಟೆಸ್ಟ್ ವಾಟ್ ದೇ ಹ್ಯಾವ್ ಟೋಲ್ಡ್ ಇಸ್ ಕರೆಕ್ಟ್ ಆರ್ ನಾಟ್ ಅಂತ. ಅವ್ರು ಹೇಳಿರೋ ಸರಿಯಾದ ತಪ್ಪ ಅಂತ ಟೆಸ್ಟ್ ಮಾಡೋಣ. ಯಾರಾದರೂ ಅದಕ್ಕೆ ಪುರಾವೆ ಕೊಟ್ಟಿದ್ದಾರಾ ಅಂತಂದೆ. ಇಲ್ಲ ಸರ್, ಯಾರು ಪುರಾವೆ ಕೊಟ್ಟಿಲ್ಲ, ಅವ್ರು 1960 ಹೇಳಿದ್ದಾರೆ, ಬಹಳ ಅದ್ಭುತವಾದ ಹೈಪಾಸಿಸ್ ಅದು ಎಲ್ಲ ಹೇಳ್ಬಿಡುತ್ತೆ ಸರ್ ಅಂತಂದ್ಲು. ಇರ್ಬೋದಮ್ಮ, 1960 ಅವ್ರು ಹೇಳಿರ್ಬೋದು, ಅದಕ್ಕೆ ಪುರಾವೆ ಯಾರಾದರೂ ಕೊಟ್ಟಿದ್ದಾರಾ? ಇಲ್ಲ, ಹುಡುಕು ನೋಡೋಣ ಅಂತ. ಪುರಾವೆ ಸಿಕ್ಕಿದ್ರೆ ಅವ್ರು ಹೇಳಿದಕ್ಕೆ ಸಪೋರ್ಟ್ ಆದರೆ, ಫಾರ್ ದ ಫಸ್ಟ್ ಟೈಮ್ ಯು ಆರ್ ಗಿವಿಂಗ್ ಪುರಾವೆ ಫಾರ್ ಎ ಫ್ಯಾಂಟಾಸ್ಟಿಕ್ ಥಿಯರಿ ದಟ್ ಇಸ್ ನಾಟ್ ಟೆಸ್ಟೆಡ್. ಪುರಾವೆ ಸಿಗಲಿಲ್ಲ ಅಂದರೆ ಯು ಆರ್ ಕ್ವಶನಿಂಗ್ ಎ ಥಿಯರಿ ದಟ್ ಇಸ್ ನೌ ದೇರ್ ಫಾರ್ ಆಲ್ಮೋಸ್ಟ್ 6 ಡಿಕೇಡ್ಸ್. ಆವಾಗ ಅವಳಿಗೆ ಗೆಲುವಾಯಿತು, ಹೌದಲ್ಲ ಅಂತ. ಹೇಗೆ ನಾನು ಏನೇ ಕೊಟ್ಟಿದೆ ಅಂತಂದರೆ, ಯಾವುದೇ ಎಲ್ಲ ಗೊತ್ತಾಗಿದೆ ಅಥವಾ ನನಗೂ ಹೇಳೋಕ್ಕಾಗಲಿಲ್ವಲ್ಲ ಅಂತ ಕಾನ್ಫಿಡೆನ್ಸ್ ಹೇಳ್ತಿರಲ್ಲ, ಡೋಂಟ್ ಎವರ್ ವರಿ ಅಬೌಟ್ ಆಲ್ ದಟ್. ಗೋ ಅಹೆಡ್ ಆ್ಯಂಡ್ ನೌ ಕಂಟಿನ್ಯೂ ಟು ಥಿಂಕ್. So if you are actually now thinking that what you thought has been already told by someone, you should take confidence in what? ಹಾಗಾದ್ರೆ ನಾನು ಯೋಚನೆ ಮಾಡ್ತಾ ಇರೋದು ಕರೆಕ್ಟಾಗಿದೆ, ನಾನು ಅಲ್ಲಿಂದ ಮುಂದೇನೂ ಯೋಚನೆ ಮಾಡ್ಬೋದು, ಮುಂದೆ ಯೋಚನೆ ಮಾಡಿ ಮತ್ತೆ ನೆಕ್ಸ್ಟ್ ಏನು ಮಾಡ್ಬೋದು ನೋಡೋಣ. ಸೊ ದಟ್ ಇಸ್ ಅ ವೇ ಐ ವುಡ್ ಲುಕ್ ಅಟ್ ಇಟ್. ಓಕೆ, ಇಲ್ಲಪ್ಪ, ಪ್ರಶ್ನೆ ನನಗೆ ಗೊತ್ತಾಗಲ್ಲ. ಏನು, ವಾಟ್ ಇಸ್ ದಟ್ ಯು ಆರ್ ಆಸ್ಕಿಂಗ್? ಹಾಂ, ಓಕೆ ಓಕೆ ಓಕೆ. ಫಸ್ಟ್ ಆಫ್ ಆಲ್, ಸೈನ್ಸ್ ಫಿಕ್ಷನ್ಸ್ ಬೇಕಾದಷ್ಟು ಸಿನಿಮಾಗಳಿದ್ದಾವೆ. ಕನ್ನಡದಲ್ಲಿಲ್ಲ. ಕನ್ನಡದಲ್ಲೂ ಕೂಡ ಯಾವುದೋ ಒಂದು ಬಂತು, ರಮೇಶ್ದು ಯಾವುದೋ ಒಂದು, ಬಟ್ ಆರ್ಯಭಟ. ಬಟ್ ಒಂದು ಡಿಫ್ರೆನ್ಸ್ ಬಿಟ್ವೀನ್ ಸೈನ್ಸ್ ಫಿಕ್ಷನ್ ದಟ್ ಐ ಹ್ಯಾವ್ ರಿಟನ್ ಆ್ಯಂಡ್ ಸೈನ್ಸ್ ಫಿಕ್ಷನ್ ದಟ್ ಐ ಸಿ ಇನ್ ಜನರಲಿ ಅಂತಂತಂದರೆ, ದೇರ್ ಈಸ್ ದಿಸ್ ಟೂ. ಓಕೆ, ಲೆಟ್ ಅಸ್ ಟೇಕ್ ದ ಸ್ಪೆಕ್ಟ್ರಮ್. ಏನಂತಾರೆ, ಫ್ಯಾಂಟಸಿ ಅಂತ ಒಂದು, ರಿಯಾಲಿಟಿ ಅಂತ ಒಂದು. ಈವರೆಗೆ ಬಂದಿರೋ ಬಹುಪಾಲು ಸೈನ್ಸ್ ಫಿಕ್ಷನ್ಸ್ ಎಲ್ಲ ಫ್ಯಾಂಟಸಿಗಳು. ಝೀನಾನ್ ಮಾರ್ಸ್ಗೆ ಹೋಗ್ತಾನೆ ಆ ಥರದ್ದು, ಅಥವಾ ಅದೇ ಆರ್ಯಭಟ್ಟದ್ದು ಆ ಥರದ ಫ್ಯಾಂಟಸಿ ಓರಿಯೆಂಟೆಡ್. ಬಟ್ ನಾನೇನು ಪ್ರಯತ್ನ ಪಟ್ಟಿದ್ದೀನಿ ನನ್ನ ಎಲ್ಲ ಸೈನ್ಸ್ ಓರಿಯೆಂಟೆಡ್ ನಾವೆಲ್ಸಲ್ಲೂ ಅಥವಾ ಸೈನ್ಸ್ ಫಿಕ್ಷನಲ್ಲಿ ಅಂತಂದರೆ, ಇಟ್ಸ್ ಪಾಸಿಬಲ್, ಇಟ್ಸ್ ಗೋಯಿಂಗ್ ಆನ್. ಈಗ ನೀವು ರುಂಡಗಂಡ ಯಾರಾದರೂ ಓದಿದರೆ, ದೇರ್ ಈಸ್ ಆಲ್ರೆಡಿ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಅಥವಾ ಇಫ್ ಯು ನೌ ಟೇಕ್ ಮೂಕಧಾತುನಲ್ಲಿ ಇಟ್ಸ್ ಗೋಯಿಂಗ್ ಆನ್. ಪೀಪಲ್ ಆರ್ ಆ್ಯಕ್ಚುಲಿ ನಾವು ಟ್ರೈ ಟು ನಾವು ಟ್ರೇಸ್ ವಾಟ್ ದ ಸೆಲ್ಫಿಶ್ ಜೀನ್ ಇಸ್ ಅಂತ. ಸೊ ಈ ಕಾಂಟೆಕ್ಸ್ಟಲ್ಲಿ ವಾಟ್ ಈಸ್ ಪಾಸಿಬಲ್ ಒಂದರ ಸುತ್ತ ಬಂದಿರೋ ಸೈನ್ಸ್ ಫಿಕ್ಷನ್ಸ್ ಕಡಿಮೆ, ನಂಬರ್ 1. ಬಹುಶಃ ನನಗನ್ಸೋದು ಸೈನ್ಸ್ ಫಿಕ್ಷನ್ನ ತಗೊಂಡಿದ್ದೇ ಬಿಗಿನಿಂಗಲ್ಲಿ ಆ್ಯಸ್ ಅನ್ಇಮ್ಯಾಜಿನಬಲ್ ಪಾಸಿಬಿಲಿಟೀಸ್ ಅಂತ. ನಮ್ಮ ಬುಸ್ನೂರು ಮಟ್ಟ ಆಗಲಿ, ಐಸಾಕ್ ಆಸಿಮೋವ್ ಆಗಲಿ, ಅವರೆಲ್ಲನೂ ಸೈನ್ಸ್ ಫಿಕ್ಷನ್ ಅಂದ ತಕ್ಷಣ ಇಟ್ ಹ್ಯಾಸ್ ಟು ಬಿ ಅನ್ ಅನ್ಇಮ್ಯಾಜಿನಬಲ್ ಫ್ಯಾಸಿನೇಷನ್ ಅಂತ ಬಂತು. ದಟ್ ಈಸ್ ರಾಂಗ್. ಸೈನ್ಸ್ ಇಟ್ ಸೆಲ್ಫ್ ಹ್ಯಾಸ್ ಸೋ ಮೆನಿ ಸರ್ಪ್ರೈಸಿಂಗ್ ಥಿಂಗ್ಸ್ ದಟ್ ಯೂಸಿಂಗ್ ದೆಮ್ ವಿ ಕ್ಯಾನ್ ನೌ ಕ್ರಿಯೇಟ್ ಫಿಕ್ಷನ್ಸ್. ಒಂದು. ಎರಡನೇದು, ನೋ ಒನ್ ಪರ್ಹ್ಯಾಪ್ಸ್ ಹ್ಯಾಸ್ ಅಟೆಂಪ್ಟೆಡ್ ದಿ ಪಾಸಿಬಿಲಿಟಿ ಆಫ್ ಮೇಕಿಂಗ್ ಎ ಫ್ಯಾಂಟಾಸ್ಟಿಕ್ ಮೂವಿ ಯೂಸಿಂಗ್ ದ ಸೈನ್ಸ್ ಫಿಕ್ಷನ್ಸ್, ವಿಚ್ ಆರ್ ಅಗೇನ್ ಪಾಸಿಬಿಲಿಟೀಸ್. ಸೊ ಐ ವುಡ್ ಸೇ ಇಟ್ ಜಸ್ಟ್ ದಟ್ ಪೀಪಲ್ ಹ್ಯಾವ್ ನಾಟ್ ಅಟೆಂಪ್ಟೆಡ್, ಜಸ್ಟ್ ದಟ್. ಹೇಳಿ. ಅದೇನಕ್ಕೆ ಯಾವಾಗ ನೋಡಿದ್ರು ಹಿಂದೆ ನೋಡಿ ನಾವು ಸೈನ್ಸ್ ಫಿಕ್ಷನ್ ಅಂತ ಕರಿತೀವಿ, ಏನಕ್ಕೆ ಪ್ಯೂರ್ ಸೈನ್ಸ್ ಫಿಕ್ಷನ್? ಈಗ ನೀವು ಆಸಿಮೋವ್ ಬಗ್ಗೆ ಹೇಳಿದ್ರಿ, ಅದೇ ತರ ಏನಕ್ಕೆ ಬುಕ್ಸ್ ಬೇಕಾದಷ್ಟು ಬಂದಿದೆಯಪ್ಪ. ನಮ್ಮ ರಾಜಶೇಖರ್ ಬೂಸ್ನೂರ್ ಮಠ ತೊಗೊಂಡ್ರೆ ಅವರ ಎಲ್ಲ ಸ್ಟೋರೀಸು ಕೂಡ ಐಸಾಕ್ ಆಸಿಮೋವ್ ಥರನೇ. ಪ್ಯೂರ್ ಸೈನ್ಸ್ ಫಿಕ್ಷನ್ ಮೈಥಾಲಜಿ ಅಂತ ಯಾವುದು ಇದೆ? ಮನು ಆಲ್ಸೋ. ಬಟ್ ಅದರಲ್ಲಿ ಮಿಥಾಲಜಿ ಇಲ್ಲ. ಅದರಲ್ಲಿ ಅದೇ ಫ್ಯಾಂಟಸಿ ಇದೆ, ಹೇಳಿದ್ನಲ್ಲ, ಫ್ಯಾಂಟಸಿ ಇದೆ, ಮಿಥಾಲಜಿ ಇಲ್ಲ. ವೆನೆಸೆ ಮಿಥಾಲಜಿ ಮಿಕ್ಸಿಂಗ್ ಲೆಟರ್ಸ್ ನಿಮ್ಮ ಕೆಲವು ಇಂಗ್ಲೀಷ್ ರೈಟರ್ಸ್ ಬರೆದಿದ್ದಾರೆ ಇಂಡಿಯಾದವರು. ಏನು ಮಹಾಭಾರತದಲ್ಲಿ ಯಾವುದೋ ಒಂದು ಬಾಂಬ್ ಎಲ್ಲೋ ಬಚ್ಚಿಟ್ಟಿದ್ರು ಅಥವಾ ಶಕ್ತಿ ಎಲ್ಲೋ ಬಚ್ಚಿಟ್ಟಿದ್ರು ಅಂತೆಲ್ಲ ಕೆಲವು ಬಂದಿದ್ದಾವೆ. ದಟ್ ಈಸ್ ಸಮಥಿಂಗ್ ಅಗೇನ್ ಐ ಸಮ್ಹೌ ಐ ಆಮ್ ನಾಟ್ ವೆರಿ ಕನ್ವರ್ಸೆಂಟ್ ವಿತ್. ಯು ಆರ್ ನೌ ಟ್ರೈಂಗ್ ಟು ನೌ ಚೇಂಜ್ ಮಹಾಭಾರತ ಇದ್ದಂಗೆ ಬರೆದು ಅದರೊಳಗಡೆ ಏನಾದರೂ ಎಲಿಮೆಂಟ್ಸ್ ಹುಡ್ಕೋದು ಒಂದು, ಅದನ್ನು ಏನೋ ಅಲ್ಲಿ ಬೇರೆ ಎನರ್ಜಿ ಇತ್ತು, ಒಂದು ಸೀಕ್ರೆಟ್ ಇತ್ತು ಅಂತ ಹೇಳ್ಕೊಳ್ಳೋದು ಮತ್ತೊಂದು. ಎನಿವೆ, ಫ್ಯಾಂಟಸಿ ಇಸ್ ದೇರ್ ಇನ್ ಕನ್ನಡ, ಲೈಕ್ ರಾಜಶೇಖರ್ ಬೂಸ್ನೂರ್ ಮಠ ಆಗಲಿ, ಮನು ಆಗಲಿ, ಇವ್ರದ್ದೆಲ್ಲ ಅಲ್ಲಿ ಇಲ್ಲ ಅಂತಲ್ಲ. ಐಸಾಕ್ ಆಸಿಮೋವ್ ಅವರಂಥ ಕಥೆಗಳು ಅಷ್ಟೇ ಪ್ರಭಾವಿತವಾಗಿ ನಮ್ಮ ಕನ್ನಡದಲ್ಲಿ ಬಂದಿದೆ. ಆದರೆ ಡ್ಯಾನ್ ಬ್ರೌನ್ ಹಾಗೆ ರಿಯಾಲಿಟಿನ ಮಿಕ್ಸ್ ಮಾಡಂತ ಬಂದಿದ್ದು ನಮ್ಮಲ್ಲಿ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಕಪಿಲಿಪಿ ಸಾರ ಈಸ್ ಎ ಪಾಸಿಬಿಲಿಟಿ. ಅಲ್ಲಿರೋದೆಲ್ಲ ಕೂಡ ನಮಗೆ ಪಾಸಿಬಿಲಿಟೀಸ್ ನೋಡಿ.
ಅದರಲ್ಲಿ ಬರುತ್ತೆ. ದಟ್ಸ್ ಬಿಕಾಸ್ ಕಪಿಲಿಪಿ ಸಾರದಲ್ಲಿ ಬರೋ ಸಂಜೀವಿನಿ ಲಿಂಕ್ ಟು ರಾಮಾಯಣ, ಅದಕ್ಕೋಸ್ಕರ ಬರುತ್ತೆ ಅಷ್ಟೇ. ಯಾ, ಬಟ್ ನೀವು ನನ್ನ ಇದು ಓದಿದ್ದೀರಾ, ಮಮಕಾರದ ಚರ್ಮರಾಗ? ಮಮಕಾರದ ಚರ್ಮರಾಗ ನೋಡಿರಿ, ಯಾವುದೇ ಮಿಥಾಲಜಿ ಇಲ್ಲ. ಐ ಹ್ಯಾವ್ ಟೇಕನ್ ದಿ ಎಕ್ಸಿಸ್ಟಿಂಗ್. ಮೇಡಮ್, ನಿಮ್ಗೆ ಎಷ್ಟು ಜನ ಮಕ್ಕಳು? ಹಾಂ, ಇಬ್ಬರು. ಆ್ಯಂಡ್ ಐ ಆಮ್ ಶ್ಯೂರ್ ಶಿ ವಿಲ್ ನೌ ಬಿ ವಿಲ್ಲಿಂಗ್ ಟು ಡೈ ಹರ್ ಸೆಲ್ಫ್ ಟು ನೌ ಸೇವ್ ದೋಸ್ 2 kids. ಯಾಕಿದು? ಅದು 2 ಮಕ್ಕಳು ನನ್ನ ಮಕ್ಳು ಇರ್ಬೋದು, ಬಟ್ ವಿ ಆರ್ ವಿಲ್ಲಿಂಗ್ ಟು ನೌ ಸ್ಯಾಕ್ರಿಫೈಸ್ ಅವರ್ ಲೈಫ್ ಫಾರ್ ದ ಸೇಕ್ ಆಫ್ ದ ಕಿಡ್ಸ್. ಯಾಕಿದು? ಒಂದು ಸ್ವಲ್ಪ ಪ್ರಶ್ನೆ ಮಾಡ್ಕೊಳ್ಳಿ. ಇದೇನಮ್ಮ ಇದು ಯಾಕೆ ಅಂತ ನಾವು ಕೇಳಲ್ಲ ಅಲ್ವಾ? ನಮ್ಮ ಮಗು ಅದಾಗಿದ್ದಕ್ಕೋಸ್ಕರ ನಾವು ಆ ಮಗುವಿನ ಉಳಿವಿಗೆ ನಮ್ಮ ಜೀವವನ್ನೇ ತ್ಯಾಗ ಮಾಡುವಷ್ಟು ನಾವು ರೆಡಿಯಾಗಿರ್ತೀವಿ. ಆ ರೆಡಿಯಾಗಿರ್ಬೇಕಾದ್ರೆ ನಮ್ಮ ಮನಸ್ಸು ಹಾಗೆ ವಿಕಾಸಗೊಂಡಿದೆ. ಯಾಕೆ ವಿಕಾಸಗೊಳ್ಳಬೇಕಾಗಿತ್ತಿದು? ಆದರೆ ಅವರು ಸತ್ರ ಸಾಯಿ ನಾನು ಉಳ್ಕೊಳ್ಳಪ್ಪ ಅನ್ನೋದು ಯಾಕೆ ಬಂದಿಲ್ಲ ನಮ್ಮಲ್ಲಿ? ಇದು ಆ ಕಥೆಯ ಸೆಂಟ್ರಲ್ ಫೋಕಸ್. ವಿ ಆಲ್ ಹ್ಯಾವ್ ಎವಾಲ್ಡ್ ಆ್ಯಸ್ ಸ್ಯಾಕ್ರಿಫೈಯಿಂಗ್ ಇಂಡಿವಿಜುವಲ್ಸ್ ಫಾರ್ ಅವರ್ ನೆಕ್ಸ್ಟ್ ಜನರೇಷನ್. ನಾವೆಲ್ಲ ಅಂದ್ಕೊಳ್ಳೋದು ಇದು ಸ್ಯಾಕ್ರಿಫೈಸ್ ಅಂತ. ಇದರಂಥ ಸ್ವಾರ್ಥ ಇನ್ನೊಂದಿಲ್ಲ. ಯಾಕೆಂದರೆ ಅವರ ಮೂಲಕ ನಮ್ಮ ಧಾತುಗಳನ್ನ ನಾವು ಮುಂದೆ ತಳ್ಳಕ್ಕೆ ಟ್ರೈ ಮಾಡ್ತಿದ್ದೇವೆ ಅಷ್ಟೇ ಹೊರತು ನಾನು ಭಾಳ ಪ್ರೀತಿ ಮಾಡ್ತೀನಿ ನನ್ನ ಮಗನ, ಅದಕ್ಕೋಸ್ಕರ ನಾನು ತ್ಯಾಗ ಮಾಡ್ತೀನಿ ಅನ್ನೋದಲ್ಲ. ಡೀಪ್ ಇನ್ಸೈಡ್ ಅಸ್ ದೇರ್ ಈಸ್ ದಟ್ ಸೆಲ್ಫಿಶ್ನೆಸ್ ಆಫ್ ದೋಸ್ ಜೀನ್ಸ್ ವಿಚ್ ಯು ವಾಂಟ್ ಟು ಸರ್ವೈವ್. ಅದು ನಮ್ಮದಲ್ಲ, ಅದು ನಿಮ್ಮ ತಪ್ಪಲ್ಲ ಮೇಡಮ್, ಅಥವಾ ನಮ್ಮ ತಪ್ಪಲ್ಲ, ನಮ್ಮಲ್ಲಿರುವ ಆ ಧಾತುಗಳ ತಪ್ಪದು. ಅವು ನಮ್ಮನ್ನು ಈ ಥರ ಎಲ್ಲ ಆಡಿಸ್ತಾ ಇದ್ದಾವೆ. ದಿಸ್ ಇಸ್ ದಿ ಆರ್ಗ್ಯುಮೆಂಟ್. ಆ ಸೆಂಟ್ರಲ್ ಆರ್ಗ್ಯುಮೆಂಟ್ ಮೇಲೆ ಮುಖದಾತಲ್ಲೂ ಬರುತ್ತೆ, ಬಟ್ ದೇರ್ ಇನ್ ಎ ಡಿಫ್ರೆಂಟ್ ಆ್ಯಂಗಲ್. ನಾವು ಅಕಸ್ಮಾತ್ ಪೇರೆಂಟ್ಸ್ಗೆ ಆ ಜೀನ್ಸ್ ಇಲ್ಲದೆ ಇದ್ದರೆ, ಅಂದರೆ ಪೋಷಕರಿಗೆ ಈ ರೀತಿಯ ಗುಣ ಇಲ್ಲದೆ ಇದ್ದರೆ ಏನಾಗುತ್ತೆ ಪ್ರಪಂಚ ಅಂತ ಒಂದು ಇಮ್ಯಾಜಿನೇಷನ್ ಮಾಡಿ ಒಂದು ಟೌನ್ ತಂದಿದ್ದೀನಿ. ಅಲ್ಲಿ ಮಕ್ಕಳು ಅಳ್ತಾ ಬಿದ್ದಿರ್ತೇವೆ ದಾರಿನಲ್ಲೇ, ಅಮ್ಮ ಪಕ್ಕದಲ್ಲಿ ಹೋಗ್ತಿದ್ದಾಳೆ, ಕೇರ್ ಮಾಡಲ್ಲ. ಯು ಕಾಂಟ್ ಇಮ್ಯಾಜಿನ್ ದಟ್. ಆದರೆ ನಾವು ಯಾಕೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಂತಂದರೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಒಬ್ಬ ತಾಯಿ ಅಥವಾ ತಂದೆ ಮಗನಿಗೋಸ್ಕರ ಕೇರ್ ಮಾಡೋದು, ಮಗುಗೋಸ್ಕರ ಕೇರ್ ಮಾಡೋದು ಆಬ್ವಿಯಸ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ಮಾಡಬೇಕು? ಕೇರ್ ಯಾಕೆ ಮಾಡಬೇಕು? ಇವರೇನೇ ಇನ್ನೊಬ್ಬರು ಯಾರೋ ಮಗು ಒಂದು ಅಳ್ತಾ ಇದ್ದರೆ ಕೇರ್ ಮಾಡ್ತಾರಾ? ದೇ ಡೋಂಟ್. ವಿ ಡೋಂಟ್. ಆ ರೀತಿ ನಮ್ಮ ಮಕ್ಕಳ ಮೇಲೆ ಯಾಕೆ ಮಾಡಲ್ಲ? ಆ ಮಗುಗೂ ಈ ಮಗು ಡಿಫ್ರೆನ್ಸ್ ಯಾಕೆ ಕಾಣ್ತೀವಿ ನಾವು? ಸಿಂಪಲ್, ಅವರಲ್ಲಿ ನಮ್ಮ ಜೀನ್ಸ್ ಇಲ್ಲ, ಇವರಲ್ಲಿ ನಮ್ಮ ಜೀನ್ಸ್ ಇದೆ. ಆ್ಯಸ್ ಸಿಂಪಲ್ ಆಸ್ ದಟ್. ಆ ಕಾನ್ಸೆಪ್ಟನ್ನು ತಗೊಂಡು ನಾನು ಮಮಕಾರದ ಚರ್ಮರಾಗ ಬರೆದಿದ್ದೀನಿ. ಅಲ್ಲಿ ಓದಿ ನಿಮಗೆ, ಅಲ್ಲಿ ವಿತೌಟ್ ಎನಿ ಮಿಥಲಾಜಿಕಲ್ ಲಿಂಕ್ಸ್, ಎಕ್ಸಿಸ್ಟಿಂಗ್ ಬೇಸ್ಡ್ ಆನ್ ದಿ ಎಕ್ಸಿಸ್ಟಿಂಗ್ ಬಿಹೇವಿಯರ್ ದಟ್ ವಿ ಆಲ್ ಫಾಲೋ, ಒಂದು ಕತೆ ಇದೆ. ಆ್ಯಡ್ ಆನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಜಸ್ಟ್ ನಮ್ಮ ಸರ್ ಜೊತೆ ಹೀಗೆ ಮಾತಾಡ್ತೀವಿ, ಜೀನ್ಸ್ ಇದ್ರ ಬಗ್ಗೆ ಮಾತಾಡ್ತಾ. ಓಕೆ ಸರ್, ಏನು ಸರ್ ನಾವೇನು ಮಾಡ್ತೀವಿ? ಬೆಳಿಗ್ಗೆ 9 ಗಂಟೆಗೆ ಬರ್ತೀವಿ, 4:30 5 ಗಂಟೆಗೆ ಹೋಗ್ತೀವಿ. ಏನು ಇಟ್ಸ್ ಅ ಮೊನೋಟೋನಸ್ ಲೈಫಲ್ಲಿ ಇದೆ. ಮಾಮೂಲಿ ಮದುವೆ ಆಗ್ತಾರೆ, ಮಕ್ಕಳು. ಏನು ಸರ್ ಇದು ಲೈಫ್? ಏನು ಜಸ್ಟ್ ಅ ಸಿಂಪಲ್ ಥಿಂಗ್. ಏನು ಇಲ್ಲ, ಯಾಕೆ ಬೇಕು ಅಂದ್ರೆ ನೋಡ ಆಡಿ ನೀನು ಸುಮ್ಮನೆ ದೇರ್ ವಿಲ್ ಬಿ ಸಮಥಿಂಗ್. ಮನುಷ್ಯನು ಹುಟ್ಟಾಗಿರೋದೇನಾದ್ರು ಸುಮ್ಮನೆ ಪ್ರಾಜನಿ, ಇಟ್ಸ್ ಅ ಪ್ರಾಜನಿ. ಅದೇ ಒಂದು, ಇಟ್ಸ್ ನಾಟ್ ಅಬೌಟ್ ಸಾಧನೆ, ಅದೇ ಒಂದು ಸೈಕಲ್. ಎಲ್ಲೋ ಒಂದ್ ಕಡೆ ನಿನ್ನಲ್ಲೇ ನಿರ್ಲಿಪ್ತ ಅಥವಾ ಎಲ್ಲೋ ಒಂದ್ ಕಡೆ ಆಬ್ಸೆಂಟ್ ಆಗಿರೋ ಜೀನ್ ಏನು ಅದದ್ದು ತೋರಿಸದೆ ಹೋಗಿರೋದು ನಿಂದ ಯಾರೋ ಒಂದು ಜನರೇಷನ್ ಅಲ್ಲಿ ಆಗುತ್ತೋ, ಅದರಿಂದ ಸಮಾಜಕ್ಕೆ ಉದ್ಧಾರ ಆಗುತ್ತೋ ಆಗಲ್ಲೋ ಅದು ಸಂಬಂಧಪಟ್ಟಿದ್ದಲ್ಲ. ಸೊ ಇರ್ಬೇಕು ಅನ್ನೋ ತರ ವಿಲ್ ಬಿ ಡೂಯಿಂಗ್ ದಟ್ ವರ್ಕ್. ಏನು ಮಾಡ್ತೇನೆ ಅಂತ ಡಿಪ್ರೆಷನ್ ಆ ತರ ಹೋಗೋದಕ್ಕಿಂತ ಈ ತರ ಇರುತ್ತೆ ಅಂತ ನಮ್ ಸರ್ ಹಾಗೆ ಸುಮ್ಮನೆ ಮಾತಾಡ್ತಾರೆ, ಜಸ್ಟ್ ಆಡ್ ಆನ್. ಸೊ ಎಲ್ಲೋ ಒಂದ್ ಕಡೆ ಜೀನ್ ಇರುತ್ತೆ. ಅಕಸ್ಮಾತ್ ನಾವೊಂದು ಆ ಸೈಕಲ್ ನೀವು ಸ್ಟಾಪ್ ಮಾಡ್ಬಿಟ್ರೆ ಯು ವಿಲ್ ಬಿ ಲೂಸಿಂಗ್ ಸಮಥಿಂಗ್. ಆ ಸೈಕಲ್ ನೀವು ಸ್ಟಾಪ್ ಮಾಡಿದ್ದಕ್ಕೆ ನೀವು ಬಿಡಲ್ಲಪ್ಪ. ದಟ್ ಜೀನ್ ವೋಂಟ್ ಅಲೋ ಯು. ಜೀನ್ ವೋಂಟ್ ಅಲೋ ಯು. ಈಗ ಉದಾಹರಣೆಗೆ ಇಷ್ಟ ತಗೊಳ್ಳಿ, ನಮಗೆಲ್ಲ ಗೊತ್ತು ನಿರ್ಭಯ ಕೇಸ್ ಭಾಳ ತಪ್ಪು ಅಂತ, ಹೌದಾ? ಆದರೆ ಆ ನಿರ್ಭಯ ಕೇಸಲ್ಲಿ ಇವತ್ತು ನಾಳೆ ಹ್ಯಾಂಗ್ ಮಾಡ್ತಾರ ವ್ಯಕ್ತಿಗಳಿದಾರಲ್ಲ, ಅವರು ಯಾಕೆ ಹಾಗೆ ಮಾಡಿದರು? ಇಂಟರ್ನಲ್ ಡಿಸೈರ್ ವಿಚ್ ಇಸ್ ದೇರ್ ಇನ್ ಎವ್ರಿ ಒನ್, ಹೌದಾ? ದೇ ಕುಂಟ್ ಕಂಟ್ರೋಲ್ ದ ಡಿಸೈರ್ ಆ್ಯಂಡ್ ಸೊ ದೇ ಡಿಡ್. ಯಾರ್ದದು ಆ ಕೆಲಸ? ಪಡನ್? ಇಟ್ ಇಸ್ ದೋಸ್ ಜೀನ್ಸ್. ಯು ನೋ ವೈ? ಟು ಹ್ಯಾವ್ ರೀಪ್ರೊಡಕ್ಷನ್ ಈಸ್ ದ ವೇ ವಿ ಆರ್ ಆಲ್ ಶೇಪ್ಡ್. ಆ ರೀಪ್ರೊಡಕ್ಷನ್ ಅಂದರೆ ಆ ಜೀನ್ ಹೋಗಲ್ಲ ನೋಡಿ ಮುಂದಕ್ಕೆ. ಸೊ ಆ ರೀಪ್ರೊಡಕ್ಷನ್ ಮಾಡಬೇಕು ಅನ್ನೋದು ಕೂಡ ಆ ಜೀನಿನ ಒಂದು ಅಧಿಕಾರ ನಿಮ್ಮ ಮೇಲೆ, ಅಥವಾ ನಿಮ್ಮ ಯು ಆರ್ ಮ್ಯಾನಿಪುಲೇಟೆಡ್ ಬೈ ದಟ್ ಜೀನ್ ಟು ಬಿಹೇವ್ ಲೈಕ್ ದಟ್. ಸೊ ಒಂದು ದೃಷ್ಟಿನಲ್ಲಿ ಅವನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಸಮಾಜ ಹೇಳುತ್ತೆ. ಇದು ದಿಸ್ ಈಸ್ ಆ್ಯಂಟಿ ಬಯಲಾಜಿಕಲ್ ಒಂದು ದೃಷ್ಟಿಯಲ್ಲಿ ಹೇಳ್ಬೇಕಾದ್ರೆ. ನಾವು ಇದು ಎಲ್ಲ ತಿಳ್ಕೊಳ್ಳಿ, ನೀವು
ನಮಗೆ ಒಳ್ಳೆಯವರಾಗಬೇಕು, ನೀನು ಬೇರೊಬ್ಬರನ್ನ ಕೊಲೆ ಮಾಡಬೇಡ, ನೀನು ಪ್ರಾಣಿಗಳಿಗೆ ಹಿಂಸೆ ಮಾಡಬೇಡ, ಇವೆಲ್ಲ ಇದಾವಲ್ಲ ನಮ್ಮ ಧಾರ್ಮಿಕ ಚಿಂತನೆಗಳಿವೆಲ್ಲ, ದಿಸ್ ಆರ್ ಆಲ್ ಆಂಟಿ ಬಯಲಾಜಿಕಲ್. ಒಂದು ಅವಾಗಲೇ ಕತೆ ಬರ್ಬೇಕಾದ್ರೆ ಮತ್ತೆ ಸಿಂಹ ಮತ್ತು ಕೌ, ಅರೆ ಹಸುನ ಸಿಂಹ ತಿನ್ನೋದು ಬಯಲಾಜಿಕಲ್, ಅದು ಹಂಗಾಗಬಾರ್ದು ಅಂತ ಯೋಚನೆ ಮಾಡ್ತೀವಲ್ಲ, ಅದು ನಮ್ಮ ಮೈಂಡ್ ನಮ್ಮ ಸೊಸೈಟಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಚಿಂತೆ. ನಾವು ಏನೇ ಮಾಡಿದ್ರು ಕೂಡ, ನಾವೇನೇ ಪ್ರಯತ್ನ ಪಟ್ಟರು ಕೂಡ ಯು ಕಾಂಟ್ ಸ್ಟಾಪ್ ದೋಸ್ ಜೀನ್ಸ್ ಆ್ಯಂಡ್ ದೋಸ್ ಜೀನ್ಸ್ ವಿಲ್ ಕಂಟಿನ್ಯೂ ಟು ನೋ ಎವಾಲ್ವ್. ಅದೇ ಅವಾಗಲೇ ಹೇಳಿದ್ನಲ್ಲ, ಪಡನ್ ದೇ ಇನ್ ಸಮ್ ಸೆನ್ಸ್ life will go on, life will persist even if we die. Yeah. No, but see, the urge for reproduction is all fine. It is biological urge, everything is fine. But the way you go about the reproduction, it has to be mutual, safe, you know. But the way you go about it, and you can't. It has to be mutual ಅಂತ ನೀವು ಹೇಳ್ತಿದ್ದೀರಾ. You can't justify, you know. I am an animal, amma. I am an animal. You have seen dogs, right? ಡಾಗ್ಸ್ಗೆ ನೀವು ಹೋಗ್ಬಿಟ್ಟು ಇಟ್ ಹ್ಯಾಸ್ ಟು ಬಿ ಮ್ಯೂಚುವಲ್ ಶೇರ್ ಅಟ್ಸ್ಕೊಂಡು ಹೋಗ್ಬೇಡ ನೀನು ಬಿಚ್ಚಿನ ಅಂತ. One dog mate with the another dog. In a way, it should be done. That is what we think. That's what we think. ನೀವು ಕೇರ್ಫುಲ್ಲಾಗಿ ಫಾಲೋ ಮಾಡಿ ಹ್ಯೂಮನ್. ಇಲ್ಲ ಮೇಡಮ್, ಇಲ್ಲ ತಾಳಿ ನಮ್ಮಲ್ಲಿ ಏನಾಗುತ್ತೆ ನಿಮಗೆ. ಓಕೆ, ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ಕ್ವಶನ್. No, it's a very interesting thing. I will come back to the same question by perhaps telling about Me Too. Me Too ಗೊತ್ತಲ್ಲ ನಿಮಗೆ? Me Too ನಿಮ್ಮ ಮೂಮೆಂಟ್ ಆಯ್ತು, ನಿಮಗೆ ಗೊತ್ತಿರಬೇಕು ಎಲ್ಲನೂ. ಆ Me Too ಮೂಮೆಂಟ್ ಆದಾಗ ಏನು, there are men who have exploited the woman ಅಂತ, ಹೌದು ತಾನೆ? That is the whole that's happened in the all over the world. ಯಾರೋ ಒಬ್ಬ ಡೈರೆಕ್ಟರೋ ಅಥವಾ ಫಿಲ್ಮ್ ಪ್ರೊಡ್ಯೂಸರೋ ಎಕ್ಸ್ಪ್ಲಾಯ್ಟೆಡ್ ದಿ ಆ್ಯಕ್ಟ್ರಸ್ಸು, ಅಥವಾ ನಮ್ಮಲ್ಲಿ ಇನ್ನು ಯಾರೋ. ಇಫ್ ಯು ಕೇರ್ಫುಲಿ ಸಿ ಆಲ್ ದಟ್, ಇಟ್ ಈಸ್ ದಿ ಮ್ಯಾನ್ ಹೂ ಇಸ್ ಎಕ್ಸ್ಪ್ಲಾಯ್ಟಿಂಗ್ ದಿ woman. Have you ever questioned why the other way? No, there is a movement where men are saying that. Very rare. Why? So the predominant pattern we see is that men are exploiting the woman. Reproduction ತಿರುಗಿ. Why is that? Men are exploiting women. Why not the other way? Again the reason is evolution. ಮತ್ತೆ ಓಕೆ, ನಾನೀಗ ಉತ್ತರ ಹೇಳ್ತೀನಿ ಅದಕ್ಕೆ ಯಾಕೆ ಅಂತ ಹೇಳ್ಬಿಟ್ಟಂತ. ಯಾವುದೇ ಒಬ್ಬ ಹೆಂಗಸು ರಿಪ್ರೊಡ್ಯೂಸ್ ಮಾಡಬೇಕಾದ್ರೆ ಅಥವಾ ಮಗು ಹುಟ್ಟಬೇಕಾದ್ರೆ, ಶೀ ಟೇಕ್ಸ್ ಕೇರ್ ಆಫ್ ದ ಬೇಬಿ ಫಾರ್ 9 months. ಅವಳ ರಕ್ತ, ಅವಳ ಹಸಿವನ್ನು ತಡ್ಕೊಂಡು ತನ್ನ ಜೀವವನ್ನೇ ತೇದ ಮಗುನ ಹುಟ್ಟಿಸುತ್ತೆ. ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಮ್ಯಾನ್? ಒನ್ ಸ್ಪರ್ಮ್, ಜಸ್ಟ್ ಒನ್ ಸ್ಪರ್ಮ್. ಆ ಸ್ಪರ್ಮ್ ಕೊಟ್ಟಾದಮೇಲೆ ಅದು ಅವಳ ಕಷ್ಟ, ಅದು ಹೆಂಗಾದರೂ ಆಗಲೇ ಮಗುನ ಸಾಕಬೇಕಾಗಿರೋದು. ಇನ್ ಅದರ್ ವರ್ಡ್ಸ್, ಒಂದು ಮಗು ಹುಟ್ಟಬೇಕಾದ್ರೆ ತಂದೆ ಮತ್ತು ತಾಯಿಯ ನಡುವೆ ಈ ಅಸಮಾನತೆ ಇದೆ. ಹೆಣ್ಣು ಯಾವತ್ತೂ ಕೂಡ ಜಾಸ್ತಿ ಕೊಡ್ತಾಳೆ ಮುಂದಿನ ಮಗುಗೆ. ಜೀನ್ಸ್ ಇಬ್ಬರದು ಇರ್ಬೋದು, ಆದರೆ ಕೊಡುವ ಆಹಾರ, ಕೊಡುವ ಕೇರು, ದಿ ಅಮೌಂಟ್ ಆಫ್ ಕಾಂಟ್ರಿಬ್ಯೂಷನ್ ಈಸ್ ಆಲ್ವೇಸ್ ಮೋರ್ ಬೈ ದಿ ವುಮನ್. ಒಂದು. ಎರಡನೇದು, ಒಂದು ಸಲ ಕನ್ಸೀವ್ ಆದಮೇಲೆ ಹೆಣ್ಣಿಗೆ 9 ತಿಂಗಳ ಕಾಲ ಶಿ ಕೆನಾಟ್ ನೌ ಹ್ಯಾವ್ ಎನಿ ರೀಪ್ರೊಡಕ್ಷನ್. ಅದೇ ಮಗುನೇ, ಬೇರೆ ಇನ್ನೇನಿಲ್ಲ. ಆದರೆ ಈ ಗಂಡಿದಾನಲ್ಲ, ಆ 9 ತಿಂಗಳಲ್ಲಿ 900 ಹೆಂಗಸರಿಗೆ ಬೇಕಾದರೆ ಅವನು ಸ್ಪರ್ಮ್ ಕೊಡ್ಬೋದು ಅಲ್ಲವೇ? ಸೊ ಹಾಗೆ ಮ್ಯಾನ್ ಇಸ್ ಬೀನ್ ಎವಾಲ್ವ್ ಟು ನೌ ಬಿ ಎ ಪ್ರಾಮಿಸ್ಕ್ಯೂಸ್ ಫೆಲೋ, ಡರ್ಟಿ ಫೆಲೋ, ಎವಲ್ಯೂಷನರಲ್ಲಿ. ಆದರೆ ವುಮನ್ ಕೆನಾಟ್, ಶಿ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್. ಯಾಕೆ? ಹುಟ್ಟುವ ಮಗು ಒಂದೇ ಒಂದು ಒಳಗೆ ವರ್ಷಕ್ಕೆ, ಆ ಹುಟ್ಟುವ ಮಗುವಿನ ಮೂಲಕ ತನ್ನ ಜೀನ್ಸ್ ಎಲ್ಲ ಮುಂದೆ ಹೋಗಬೇಕು, ಆ ಒಂದು ಮಗು ಮೂಲಕ. ಆದರೆ ಮನುಷ್ಯ 900 ಹೆಂಗಸರ ಮೂಲಕ ಬೇಕಾದರೆ ಅವನ ಸ್ಪರ್ಮ್ ಕೊಟ್ಟು ಮುಂದಕ್ಕೆ ಕರ್ಕೊಂಡು ಹೋಗ್ಬೋದು. ಸೊ ಮ್ಯಾನ್ ಕ್ಯಾನ್ ಬಿ ಕೇರ್ಲೆಸ್ ಆ್ಯಂಡ್ ಮ್ಯಾನ್ ಕ್ಯಾನ್ ಬಿ ಅಟ್ಯಾಕಿಂಗ್ ಬಿಕಾಸ್ ಈ ಸಿಂಪ್ಲಿ ಹ್ಯಾಸ್ ಟು ನೋ ಪುಟ್ ಇನ್ ಇಸ್ ಸ್ಪರ್ಮ್ ಇಂಟು ಅನದರ್ ವುಮನ್. ಆದರೆ ಹೆಂಗಸು ಆ ಒಂದು ಮಗುವಿನ ಮೂಲಕ ಮಾತ್ರ ತನ್ನ ಜೀನ್ಸ್ನ ಕ್ಯಾರಿ ಮಾಡೋಕ್ಕೆ ಸಾಧ್ಯವಾಗೋದ್ರಿಂದ ಆ ಮಗುವಿನ ಕ್ಯಾರೆಕ್ಟರ್ಸ್, ಮಗುವಿನ ವ್ಯಾಲ್ಯೂ, ಮಗುವಿನ ಆ ಜೆನೆಟಿಕ್ ಸಿಸ್ಟಮ್ ಇದೆಲ್ಲ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೊ ವಾಟ್ ಶಿ ಡಸ್, ಶಿ ಬಿಕಮ್ ಸೆಲೆಕ್ಟಿವ್. ಎಲ್ಲ ಮನುಷ್ಯರು ಕೂಡ ತನ್ನ ಸಾಂಗತ್ಯವನ್ನು ಕೊಡೋಕ್ಕೆ ಮುಂದಾಗಲ್ಲ, ನೋಡ್ತಾಳೆ ಯಾರು ಯೋಗ್ಯವಾದ ಗಂಡಸು ನನಗೆ ಅಂತ. ಅದಕ್ಕೆ ಸ್ವಯಂವರ ಬಂದಿರೋದು ಮೇಡಮ್. ಸ್ವಯಂವರದಲ್ಲಿ ಯಾಕೆ ಸೀತೆನಲ್ಲಿ ಕುಡಿಸ್ಬಿಟ್ಟು ಬನ್ನಿ ಎಲ್ಲರೂ ಕೂಡ ಬಿಲ್ಲೆತ್ತಿ ನೋಡೋಣ, ಯಾರು ಗಂಡಸು ಅವನು ಮಾತ್ರ ನನ್ನ ಮಗಳಿಗೆ ಅಥವಾ ನನಗೆ ಯೋಗ್ಯವಿರುವ ಗಂಡ ಆಗ್ತಾನೆ ಅನ್ನೋದಾಗಲಿ. ದ್ರೌಪದಿ ಸ್ವಯಂವರದಲ್ಲಿ
ತಿರುಗ್ತಾ ಇರೋ ಮೀನಿಗೆ ಎಣ್ಣೆಯಲ್ಲಿ ನೋಡ್ಕೊಂಡು ಬಾಣ ಬಿಡೋದಾಗಲಿ, ದೀಸ್ ಆರ್ ಆಲ್ ಟೆಸ್ಟ್ ಆಫ್ ಸ್ಕಿಲ್ಸ್ ಆಫ್ ವೆದರ್ ದಟ್ ಮ್ಯಾನ್ ಈಸ್ ಕೇಪಬಲ್ ಆಫ್ ಬಿಕಮಿಂಗ್ ಎ ಫಾದರ್ ಟು ಮೈ ಕಿಡ್ ಆರ್ ನಾಟ್. ಸೊ ವುಮನ್ ಹ್ಯಾಸ್ ಬೀನ್ ವೆರಿ ಕೇರ್ಫುಲ್ ಇನ್ ಸೆಲೆಕ್ಟಿಂಗ್ ಬಿಕಾಸ್ ಶೀ ಈಸ್ ಇನ್ವೆಸ್ಟಿಂಗ್ ಇನ್ ದಿ ನೆಕ್ಸ್ಟ್ ಜನರೇಷನ್ ಆ್ಯಂಡ್ ನಾಟ್ ದ ಮ್ಯಾನ್. ಆ ಕಾರಣದಿಂದ ಮ್ಯಾನ್ ಹ್ಯಾಸ್ ಬೀನ್ ಆಲ್ವೇಸ್ very attacking, careless. Woman is always very careful. Woman does not go with any man, whereas man will go with any woman. ಆ ಕಾರಣದಿಂದನೇ ಈ ಬಯಾಸ್ ಬಂದಿರೋದು. ಏನು, ಮ್ಯಾನ್ ವಿಲ್ ಆಲ್ವೇಸ್ ಬಿ ನೌ ಇಂಡಲ್ಜಿಂಗ್ ಇನ್ ದಿಸ್ ಮೀ ಟು. ಮ್ಯಾನ್ಗೆ ಅವನು ಸೆಲೆಕ್ಟ್ ಮಾಡ್ಕೋಬೇಕಾಗಿಲ್ಲ, ಬಿಕಾಸ್ ಹೀಸ್ ಜೀನ್ಸ್ ಆರ್ ಕ್ಯಾರಿಡ್ ಆನ್ ಸಿಂಪ್ಲಿ. ಎಲ್ಲೋ ಒಂದು ಯಾರೋ ಒಬ್ಬ ಹೆಂಗೆ ಸಿಕ್ಕಿರೋ ಸಾಕು ನಿಂಗೆ, ಇನ್ನೊಬ್ಬ ಹೆಂಗೆ ಹುಡ್ಕೊಂಡು ಹೋಗು, ಬಿಕಾಸ್ ಥ್ರೂ ದಟ್ ಯು ಆರ್ ರಿಪ್ರೊಡ್ಯೂಸಿಂಗ್. ಎವಲ್ಯೂಷನ್ ಅಲ್ಲಪ್ಪ, ವಿಕಾಸದಲ್ಲಿ ಮನುಷ್ಯನ ಜೀನ್ಸ್ ಮುಂದಕ್ಕೆ ಹೋಗೋದು ಈ ರೀತಿ. ಇದು ಪ್ರಾಣಿಗಳಲ್ಲಿ ಕೂಡ ಅದು ಸತ್ಯ. ಅದಕ್ಕೇ ನವಿಲು ಡ್ಯಾನ್ಸ್ ಮಾಡೋದು, ಹೆಣ್ಣಿನೋ ನವಿಲೆ ನವಿಲೆ ಹೆಣ್ಣವಿಲೆ ಅಂತ ಹಾಡಿದೆಯಲ್ಲ, ಎಷ್ಟು ಸುಳ್ಳು ನೋಡಿದ್ದು. ಹೆಣ್ಣು ನವಿಲಲ್ಲ ಅದು, ಅದು ಗಂಡು ನವಿಲದು. ಆ ಗಂಡು ನವಿಲು ಪಾಪ ಎಲ್ಲ ಕಷ್ಟಪಟ್ಟು ಡ್ಯಾನ್ಸ್ ಮಾಡಿ, ನೋಡು ಐ ಆಮ್ ಯೋಗ್ಯ ನಾನು ಅಂತ ಹೆಣ್ಣು ಮುಂದೆ ಪ್ರದರ್ಶನ ಕೊಡೋದು. ಆ ಹೆಣ್ಣು ಒಪ್ಪಿದರೆ ಅವನ ಅದೃಷ್ಟ, ಇಲ್ಲ ಹೀಗೆ. ಸೊ ಎಲ್ಲದರಲ್ಲೂ, ಎಲ್ಲ ಪ್ರಾಣಿಗಳಲ್ಲೂ ಕೂಡ ಇಟ್ ಈಸ್ ದ ಮೇಲ್ ಹೂ ವಾಂಟ್ಸ್ ಟು ನವ್ ಎಕ್ಸಿಬಿಟ್, ನಾನು ಯೋಗ್ಯ ಗಂಡು ಅಂತ. ಹೆಣ್ಣಿಲ್ಲ, ಹೆಣ್ಣಿದು ಆಲ್ವೇಸ್ ಸೆಲೆಕ್ಟಿವ್. ನಾನು ನೋಡ್ತೀನಿ, ಬೇಕಾದ್ರೆ ಮಾಡ್ಕೊಂಡು ನಾನು ಕೊನೆಗೆ ಡಿಸೈಡ್ ಮಾಡ್ತೀನಿ. ಆದರೆ ಇವತ್ತು ಬಿಡಿ, ನಮ್ಮ ಮನುಷ್ಯನ ಅಥವಾ ನಮ್ಮ ಭಾರತ ಸಮಾಜದಲ್ಲಿ ರಿವರ್ಸ್ ಆಗಿಬಿಟ್ಟಿದೆ. ಪಾಪ ಹೆಣ್ಣು ಕೇಳ್ಕೊಂಡು ಹೋಗ್ತಾವಳೆ, ಗಂಡು ಡಿಮ್ಯಾಂಡ್ ಮಾಡ್ತಾವನೆ ಡೌರಿನ. ಇಟ್ಸ್ ಅನ್ ಅಬ್ನಾರ್ಮ್ಯಾಲಿಟಿ ದಟ್ ವಿ ಸಿ. But otherwise, the Me Too is instinctively there in man, and that's why there is more of men in that Me Too cases than women other way around. It's biological. So in other words, ನೀವು ಈ ಥರ ಯಾವುದೇ ಸಾಮಾಜಿಕ ಪಿಡುಗನ್ನೇ ಆಗಲಿ, ನೀವು ಯಾಕೆ ಅಂತ ಪ್ರಶ್ನೆ ಮಾಡ್ಕೊಂಡು ಹೋದರೆ ಸಿಗುವ ಉತ್ತರ ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ. ದ್ಯಾನ್ ಸಿಂಪ್ಲಿ ಅಕ್ಸೆಪ್ಟಿಂಗ್ ಇಟ್ಸ್ ಅ ಮ್ಯಾಟ್ರ್. ಬುಕ್ಗೆ ಫಿಕ್ಷನ್ ಯಾವ್ದಾದ್ರು ಹೆಲ್ಪ್ ಆಗಿದೆಯಾ ಡೆವಲಪ್ ಮಾಡಲಿಕ್ಕೆ? ಇದಕ್ಕೆ ಸರ್ ಇಲ್ಲ, ಹಾಗೇನಿಲ್ಲ. ಅದು ಹೇಳಿದಲ್ಲ, ನನ್ನ ಮಗಳು ಅವಾಗ ಪ್ರಾಂಪ್ಟ್ ಮಾಡ್ತಾ ಇರಲಿಲ್ಲ ನನ್ನ. ಕಾಲೇಜ್ ಹುಡುಗರಿಗೆ ನಾವು ಕೂಡ ಸೈನ್ಸ್ ಮಾಡ್ಬೋದು, ನಮಗೂ ಕೂಡ ಸೈನ್ಸಲ್ಲಿ ಎಕ್ಸೈಟ್ಮೆಂಟ್ ಇದೆ ಅನ್ನೋದನ್ನ ತೋರ್ಸೋಕ್ಕೆ ಹೆಲ್ಪ್ ಆಗುತ್ತೆ ಈ ಥರ ಪುಸ್ತಕ ಬರೆದ್ರೆ ಅಂತ ಅವಳು ಭಾಳ ಬಲವಂತ ಮಾಡಿದ್ಲು. ಐ ಶುಡ್ ಸೇ, ಐ ಥಿಂಕ್ ದಿ ವೆರಿ ರೀಸನ್ ವೈ ಐ ರೋಟ್ ದಿಸ್ ಈಸ್ ಮೈ ಡಾಟರ್ಸ್. ಈಗ ಅವಳು ಭಾಳ ಖುಷಿ ಆಗ್ತಾಯಿದೆ, ಯಾಕಂದರೆ ಭಾಳ ಜನ ಮೆಚ್ಕೊತಿದ್ದಾರೆ ಪುಸ್ತಕ. ನಾನು ಅವಳಿಗೆ ಯಾವಾಗಲೂ ಹೇಳ್ತಾ ಇದ್ದೆ, ಮಗಳೇ ಯಾರು ಓದ್ತಾರಮ್ಮ ಸೈನ್ಸ್ ಓರಿಯೆಂಟೆಡು, ಕತೆ ಮೂಲಕ ಹೇಳಿದ್ರೆ ಓದ್ತಾರೆ, ಈ ಥರ ನನ್ನ ಜೀವನ ಮೂಲಕ ಹೇಳಿದ್ರೆ ಯಾರು ಓದ್ತಾರೆ ಅಂತಿದ್ದೆ. ಆ್ಯಂಡ್ ಐ ಆಮ್ ಹ್ಯಾಪಿ, ದೇರ್ ಆರ್ ಲಾಟ್ ಆಫ್ ರೆಸ್ಪಾನ್ಸ್ ಐ ಆಮ್ ಗೆಟಿಂಗ್. ಇನ್ವೇರಿಯಬ್ಲಿ ಎವ್ರಿ ಒನ್ ಹೂ ರೀಡ್ ದಿಸ್ ಸೇಸ್ ದಟ್ ಇಟ್ ಈಸ್ ಎ ಗುಡ್ ಅಟೆಂಪ್ಟ್ ಅಂತ. ಆ್ಯಂಡ್ ಐ ಆಮ್ ಆಲ್ಸೋ ಗೆಟಿಂಗ್ ದ ರೆಸ್ಪಾನ್ಸ್ ದಟ್ ಈ ಥರದ ಬುಕ್ಸು ನಮ್ಮಲ್ಲಿ ಇಲ್ಲ ಅಂತ. ವಸುದೇಂದ್ರ ಅವರು ಯಾವ್ದು ಇಂಟರ್ವ್ಯೂ ನೋಡ್ತಾ ಇರ್ತಾರೆ, ಅವ್ರು ಹೇಳಿದ್ದು ಇಂಗ್ಲಿಷಲ್ಲಿ ಡ್ಯಾನ್ ಬ್ರೌನ್ ಹೇಗಿದ್ದಾರೋ ಕನ್ನಡದಲ್ಲಿ ನೀವು ಆ ಥರ ಬರಿತಾ ಇದ್ದೀರಿ ಅಂತ. ಅದು ನಾವೆಲ್ಸ್ ಮೇಲಪ್ಪ. ಬಟ್ ಆನ್ ದಿಸ್ ಸಸ್ಯಸಗ್ಗ I took it as an experiment. I am happy people are liking it. I am very happy to get this kind of responses. Sir, ಒಂದು ರಿಕ್ವೆಸ್ಟ್ ಇದೆ. ಹೇಳಿ ಮೇಡಮ್. ನಾನು ಅಷ್ಟಾಗಿ ಕನ್ನಡ ಪದಗಳ ಬಗ್ಗೆ ಗೊತ್ತಿಲ್ಲ. ಓಕೆ. I found it very difficult to understand the words what you have used. ಹೌದಾ ಮೇಡಮ್? ಓಕೆ. ಇದು ಈಗ ಯಾವ್ದಾರ ಒಂದು ಸಂಶೋಧನೆ ಬಗ್ಗೆ ಬರೀತಿರ್ಬೇಕಾದ್ರೆ words, I had to literally go back to the dictionary. I see. And ಒಂದೆರಡು ಎಕ್ಸಾಂಪಲ್ ಹೇಳ್ತೀರಾ ಮೇಡಮ್? ಪರಾಗ reproduce the ಇದು ಪುನರಾಭಿವೃದ್ಧಿ. ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಎಷ್ಟು ಮಟ್ಟಿಗೆ ಕಳೆದೋಗಿರ್ತೀವಿ ಓದುವಾಗ ಅಂತಂದ್ರೆ I am very happy you raised this point, madam. This in fact was a challenge for me when I wrote this book. ಒಂದು ನಾವೆಲ್ ಹೆಂಗೋ ಬರೆದ್ಬಿಡ್ಬೋದು. ನಾವೆಲಲ್ಲಿ ಐ ಡೋಂಟ್ ನೀಡ್ ಟು ಬಿ ವೆರಿ ಟ್ರೂ ಟು ಬಿ ಕನ್ನಡ. ಅಲ್ಲಿ ಬೇಕಾದ್ರೆ ಒಂದು ಕ್ಯಾರೆಕ್ಟರ್ನ ಇಂಗ್ಲೀಷ್ ಉಪಯೋಗಿಸ್ಕೊಂಡ್ಬಿಟ್ಟು ಮಾಡ್ಬೋದು. ಇಲ್ಲಿ ದಟ್ ಚಾಲೆಂಜ್ ವಾಸ್ ದೇರ್. ಸಾಧ್ಯವಾದಷ್ಟು ನಾನು ಟೆಕ್ನಿಕಲ್ ಟರ್ಮ್ಸ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಮೇಡಮ್. ಇನ್ನೆವಿಟಬಲ್ ಅಂದಾಗ ಎಲ್ಲೋ ಒಂದು ಕಡೆ, ಉದಾಹರಣೆಗೆ ಅಶ್ವತ್ಥ ವೃಕ್ಷದ ಪರಾಕ್ರಿಯೆಯಲ್ಲೇನೇ ಆಗಲಿ 2 ಸಲಾಕೆ ಬರುತ್ತೆ. ಒಂದು ಹೂವಿನ ಶಲಾಕೆ, ಇನ್ನೊಂದು ಕೀಟದ ಸಲಾಕೆ. ನಾನು ಎರಡಕ್ಕೂ ಶಲಾಕೆ ಅಂತ ಉಪಯೋಗಿಸ್ಬಿಟ್ರೆ ಕನ್ಫ್ಯೂಸ್ ಆಗುತ್ತಲ್ಲ ಅಂತ ಒಂದು ಕಡೆ ಶಲಾಕೆ ಅಂತ ಹೇಳಿದ್ದೀನಿ, ಒಂದು ಕಡೆ ಸಲಾಕೆ ಅಂತ ಹೇಳಿದ್ದೀನಿ. ಸೊ ದಿಸ್ ಕಾನ್ಷಿಯಸ್ಲಿ ವಾಸ್ ದೇರ್ ಇನ್ ಮೈ ಮೈಂಡ್. ಗ್ಲಾಸರಿ ಏನಾರ ಆಡ್ ಮಾಡಿದ್ರೆ
ಓ ಮೇಡಮ್ ಯು ಆರ್ ದ ಥರ್ಡ್ ಪರ್ಸನ್ ಟು ಟೆಲ್ ದಟ್, ಥ್ಯಾಂಕ್ ಯು. ಸೊ ಭಾಳ ಜನ ಹೇಳಿದ್ದಾರೆ ಇದಕ್ಕೊಂದು ಗ್ಲಾಸರಿ ಕೊಟ್ಟರೆ ಉತ್ತಮ ಅಂತ. ನಾನು ಇನ್ನು ಯಾವತ್ತೂ ಕೂಡ ಒಂದು ಟೆಕ್ಸ್ಟ್ ಬುಕ್ ಥರ ನೋಡ್ಲಕ್ಕೋಸ್ಕರ ಗ್ಲಾಸರಿ ಕೊಡಲಿಲ್ಲ. ಸೊ ನಮ್ಮಂತವ್ರಿಗೆ ಅಂದ್ರೆ ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿ Okay. ಕನ್ನಡ ಓದಕ್ಕೆ ಪ್ರಯತ್ನ ಪಡ್ತಿರೋರಿಗೆ Okay. ಹೆಲ್ಪ್ ಆಗುತ್ತೆ. ಮಾಡ್ತೀನಿ ಮೇಡಮ್, ಹಾಗಿದ್ರೆ ಕೆಲಸ ಮಾಡ್ತೀನಿ. ಆಯಾ ಚಾಪ್ಟರ್ಗೆ ಕೊನೆಯಲ್ಲೋ ಅಥವಾ ಬಿಗಿನಿಂಗಲ್ಲೋ ಒಂದು ಸಣ್ಣದೊಂದು ನೋಟ್ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಮತ್ತೊಂದು ಹೇಳಕ್ಕೆ ಹೊರಟೆ ನಿಮಗೆ. ನಾನು ಒಂದು ಪುಸ್ತಕ ತಂದಿದ್ದೇನೆ, ಅದೇ ಪುಸ್ತಕ. ಯು ಕ್ಯಾನ್ ಸಿ ಹೌ ಮೆನಿ ಚೇಂಜಸ್ ಆರ್ ಗೋಯಿಂಗ್ ಆನ್ ಸ್ಟಿಲ್. ಭಾಳ ನನಗೇನೆ ಅನಿಸ್ತಾ ಇದೆ ಎಷ್ಟೋ ಕಡೆ ಏನೋ ದಿಸ್ ಬುಕ್ಕಲ್ಲಿ ಭಾಳ ಬದಲಾವಣೆಗಳು ಬೇಕು ಅಂತ. ಸೊ ಸೆಕೆಂಡ್ ಎಡಿಷನ್ ನಾನು ತರಬೇಕಾದ್ರೆ ಐ ವಿಲ್ ಸಟನ್ಲಿ ಟೇಕ್ ಆಲ್ ದೀಸ್ ಸಜೆಷನ್ಸ್. ಆ ಥರ ನೋಡಿ, ಈ ಥರ ಎಷ್ಟೋ ನೋಟ್ಸ್ ಕೂಡ ಆಡ್ ಮಾಡ್ತಾ ಇದ್ದೀನಿ. ಒಬ್ರು ಯಾರೋ ಪದ್ಮಶ್ರೀ ಬಂದರು, ನಿಮಗೆಲ್ಲ ಗೊತ್ತಿರಬೇಕು, ಸ್ಯಾನ್ಸ್ಕ್ರಿಟ್ ಜನಾರ್ದನ್ ಹೆಗ್ಡೆ ಅಂತ ಒಬ್ಬರಿದ್ದಾರೆ. ಹಿ ಈಸ್ ದ ಫಸ್ಟ್ ಮ್ಯಾನ್ ಟು ನೌ ರೆಸ್ಪಾಂಡ್ ಆನ್ ದಿಸ್ ಬುಕ್. ಅವರು ಒಂದು ಭಾನುವಾರ ಮಧ್ಯಾಹ್ನ 10:00 ಆ ಪುಸ್ತಕ ಬಿಡುಗಡೆ ಆಗಿದ್ದು. ಐ ರಿಸೀವ್ಡ್ ಇಸ್ ಕಾಲ್ ಆನ್ ಮಂಡೇ ಈವ್ನಿಂಗ್. ನಾನು ಪುಸ್ತಕ ಓದಿ ಮುಗಿಸ್ಬಿಟ್ಟೆ ಅಂತ ಭಾಳ ಖುಷಿ ಆಯ್ತು ನನಗೆ, ವಿತಿನ್ 1 day ಓದಿದಾರಲ್ಲ ಅಂತ. ಆ್ಯಂಡ್ ಹೀ ಟೋಲ್ಡ್ 2 or 3 ಪ್ರಾಬ್ಲಮ್ಸ್ ದಟ್ ಎ ರೀಡರ್ ವುಡ್ ಫೇಸ್. ಇಮಿಡಿಯೇಟ್ಲಿ ನೋಟ್ ಮಾಡಿಕೊಂಡೆ ಈ ಥರ. ಸೊ ಐ ವಿಲ್ ಸಟನ್ಲಿ ಟೇಕ್ ದಿಸ್ ಸಜೆಷನ್. ನೀವು 3ನೇವರು ಹೇಳ್ತಾ ಇರೋದು ಒಂದು ಗ್ಲಾಸ್ರಿ ಕೊಟ್ಟರೆ. ಬಂಗಾರದ ಹೂವು ಅಂತ ಹೇಳಿದ್ದೀರಾ, ಹಾಂ, ವನತುಳಸಿ ಅಂತ ಇವತ್ತು ಗೊತ್ತಾಯ್ತು. ಭಾಳ ನೇಮ್ಸ್ ಇದೆ ಅದಕ್ಕೆ. ಬನ್ ತುಳಸಿ, ಒನ್ ತುಳಸಿ ಅಂತೆಲ್ಲ ಹೇಳ್ತಾರೆ. ಯು ಆರ್ ರೈಟ್, ಅದನ್ನೇ ಸೇಮ್ ಅದು. ಬನ್ ತುಳಸಿ ಅದು ಅಸೋಸಿಯೇಷನ್ ಗೊತ್ತಾಗಿದ್ರೆ ಬಹುಶಃ ರೀಡರ್ಗೆ ಏನಾದ್ರು ಇನ್ನೊಂದು ಒಂದು ಪ್ರಾಬ್ಲಮ್ ಹೇಗಿದೆ ಸರ್. ನೋ ಯು ಆರ್ ರೈಟ್ ಸರ್. ಒಂದು ಪ್ರಾಬ್ಲಮ್ ಸರ್, ಈ ಕಾಮನ್ ನೇಮ್ಸ್ ಎಷ್ಟಿದೆ ಅಂತಂದರೆ ನಾನು ಎಲ್ಲ ಹೇಳ್ತಾ ಹೋದರೆ. ತಮ್ಮ ಹೆಸರು ಸರ್? ನಿಮಗೆ ಬನ್ ತುಳಸಿ ಅಂತ ಗೊತ್ತು, ರಾಘವೇಂದ್ರಗೆ ನಾನು ಬಂಗಾರದ ಹೂವು ಅಂದ್ರೆ ಬಂಗಾರದ ಗಿಡ ಅಂದ್ರೆ ಏನು ಅಂತ ನಾನು Okay. got an opportunity to go back. ಓಕೆ ಓಕೆ, Search on my own. ಯಾ ಟ್ರೂ. ಬಟ್ ಏನಾಗುತ್ತೆ ಈಗ ನನಗೆ ಎಷ್ಟೊಂದು Advisable, I don't know. ನೋ ಎಷ್ಟೊಂದು ಕಾಮನ್ ನೇಮ್ಸ್ ಇದೆ ಒಂದೇ ಪ್ಲಾಂಟಿಗೆ ಅಂತಂದರೆ ಎಲ್ಲ ಕೊಡೋಕ್ಕೂ ಕಷ್ಟವಾಗುತ್ತೆ ನನಗೆ. ಆ ಕಾರಣದಿಂದ ಅವಾಯ್ಡ್ ಮಾಡಿದೆ ಕನ್ಫ್ಯೂಷನ್ ಯಾಕೆ ಅಂತ ಹೇಳ್ಬಿಟ್ಟಂತ. ಬಟ್ ಮೇ ಬಿ But you raise a very good curiosity about the plant. ಓಕೆ ಓಕೆ It helps the other way also. ಓಕೆ After reading and after searching for that plant and knowing about it, it perhaps took me a little further in my Okay. work and understanding. I think I'm happy by hearing what you are telling. So it prompted you to go and look for the plants also, which to me is perhaps an additional benefit a reader would. ಒಂದು ಪ್ರಶ್ನೆ ಕೇಳಮ್ಮ ನಾನು ನಿಮಗೆ. ನಿಮ್ಗೆ ಎಲ್ಲಾದರೂ ಕಾಂಪ್ಲೆಕ್ಸ್ ಅನಿಸ್ತಾ ಬರೆದಿರೋದು? ಕಷ್ಟ ಆಯಿತು ಓದೋಕ್ಕೆ ಅಂತ ಅನಿಸ್ತಾ? ಕಷ್ಟ ಆಗಿಲ್ಲ Okay. ಹಾ. ಬಟ್ ನನಗೆ ಕಾನ್ಸೆಪ್ಟ್ ಇನ್ನೂ ಅರ್ಥ ಮಾಡ್ಕೋಬೇಕು ಅಂತ ಐ ರೀಡ್ ಇಟ್ ಸರ್. Okay. Study ಮಾಡೋದಕ್ಕೆ ಇನ್ನೂ Yeah. ನಾಲ್ಕೈದು ರೀಡಿಂಗ್ ಬೇಕಾಗುತ್ತೆ. ನನಗೆ Okay. ಅಂದ್ರೆ ನಾನು ಹೇಳ್ಬೇಕು ಅಂದ್ರೆ ನಾನು ಇನ್ನೂ ಪಕ್ಕ ಆಗ್ಬೇಕು ಅನ್ನೋ ಅದಕ್ಕೆ ವಾಪಸ್ ಬಂದೆ. Okay. ನಾನು ಕನ್ನಡ ಮೀಡಿಯಂ ಅಲ್ಲಿ 7th ತನಕ ಓದಿದ್ದೆ. Okay. ಆಮೇಲೆ ಇಂಗ್ಲಿಷ್ MSc ನಾವೆಲ್ಲ ಕೂಡ ಇಂಗ್ಲಿಷ್ ಎಲ್ಲ ಹೇಳ್ಕೊಟ್ಟಿರೋದ್ರಿಂದ ಈ ಶಬ್ದಗಳು ನನಗೆ ಮೊದಲೇ ಗೊತ್ತಿರೋದ್ರಿಂದ ನನಗೆ ಏನು ಅನಿಸ್ಲಿಲ್ಲ. ಓಕೆ ನಮ್ದು ಅದಿಲ್ಲ. ಹಾ. ನಾನು ಅದೇ ಹೇಳಿದ್ದು. ಫುಲ್ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿದ್ದು. ಓಕೆ ಈ ಪದಗಳ ಬಗ್ಗೆ ಇದೇ ಬರಲ್ಲ ಸರ್. ಓಕೆ ಓಕೆ ನಮಗೆ ಮುಂದಕ್ಕೂ ಯಾವುದು ಈ ತರ ಸಂಶೋಧನೆ ಪೇಪರ್ಸ್ ಎಲ್ಲ ಏನು ಓದೋದು ಅಭ್ಯಾಸ ಇರಲ್ಲ. Okay. ಒಂದು ಕತೆ ಪುಸ್ತಕ ಓದ್ತೀವಿ, ರೈಟ್ ಯಾ. ಆಗ ಈ ಪದಗಳು ನಮ್ಗೆ ಬರೋದೇ ಇಲ್ಲ ಮುಂದಕ್ಕೆ. ಆಗ ಇದಕ್ಕೆ ಡಿಕ್ಷನರಿಗೆ ವಾಪಸ್ ಹೋದಾಗ ಇಷ್ಟೊಂದು ಪದಗಳು ಇದೆಲ್ಲ ಆಮೇಲೆ ಆಡ್ ಆಗಿರೋದು. ಟ್ರಾನ್ಸ್ಲೇಷನ್ಗೋಸ್ಕರ ಕನ್ನಡ In fact, you are coining of Tamaka. Amazing. ಓಕೆ So ಅದು ಕನ್ನಡದಲ್ಲಿ ಬಹಳ ಕಡಿಮೆ ಆ ಥರ ಪ್ರಯೋಗ ಮಾಡೋದು. ರೈಟ್ Really ರೈಟ್ appreciate. ಎಸ್ ಯಾ. ಒಂದು ಸಬ್ಮಿಷನ್ ಹೇಳಿ ಮೇಡಮ್. ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ನನ್ಗೆ ಅನ್ಸಿದ್ದು ಹೇಳಿ. ಫಸ್ಟ್ ಈಗ ಎಲ್ಲಿ ನಾವು ಸ್ಟೈಲ್ ಅಂತ ಮೆನ್ಷನ್ ಅಂದ್ರೆ ಶಲಾಕೆ ಅಂತ ಏನಾದ್ರು ಮೆನ್ಷನ್ ಮಾಡ್ತೀವಿ ಅಲ್ಲಿ ಅದಕ್ಕೆ English word. ಫಸ್ಟ್ ಲೈನ್ ಕೊಟ್ಬಿಟ್ರೆ ಆಮೇಲೆ Okay. ಕನ್ನಡ ಅಲ್ಲಿ continue. ಓಕೆ, ಇನ್ ಅದರ್ ವರ್ಡ್ಸ್ ಐ ಶುಡ್ ನೋ ಗಿವ್ ಎ ರಿವರ್ಸ್ ಗ್ಲಾಸರಿ. ಸಾಮಾನ್ಯವಾಗಿ ಗ್ಲಾಸರಿ ಅಂತಂದ್ರೆ ಏನು ಮಾಡ್ತಾರೆ, ಅದು ಇಂಗ್ಲೀಷ್ ವರ್ಡ್ ಕೊಟ್ಟು ಕನ್ನಡಕ್ಕೆ ಕೊಡ್ತಾರೆ. Free to write on your own site. Please have that freedom for yourself. ನೋ ಬಟ್ ಗ್ಲಾಸರಿ ಕೊಡಬೇಕಾದ್ರೆ ಯಾ. ನಮ್ಗೆ ಏನು ಅರ್ಥವಾಗ್ಲಿಲ್ಲ ಅನ್ನೋದು ನಮ್ಮ ತಲೆನಲ್ಲಿದೆ. What I feel is No, it's fine. a barrier that we have created. We have to overcome. ಐ ವಿಲ್ ಸಡನ್ಲಿ ನಾವು ಇನ್ಕಾರ್ಪೊರೇಟ್ ಆಲ್ ದಟ್. ಸೊ ಅದಕ್ಕೆ ಈ ಕರೆಕ್ಟ್ ಮಾಡಿರೋ ಪುಸ್ತಕನೂ ತಂದೆ. ಯಾರಾದರೂ ಏನಾದರೂ ಹೇಳಿದ್ರೆ ಇಲ್ಲ ನೋಟ್ ಮಾಡ್ಕೊಳ್ಳೋಣ ಅಂತ. One more thing. ಹೇಳಿಮ್ಮ. ಇದು ಎಲ್ಲ ಸೈನ್ಸ್ ಅಂತ ಅಂದ್ರೆ ಇದು
ಸೈಡ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ, ಬಟ್ ಸ್ಟಿಲ್ ಐ ಹ್ಯಾವ್ ಸೀನ್ ಮೆನಿ ವ್ಯಾಲ್ಯೂಸ್ ಇನ್ ದ ಬುಕ್. ಅಂದ್ರೆ ಕಂಪಾನಿಯನ್ಶಿಪ್ ಅಂಡ್ ಅಂಡ್ ಫ್ರೆಂಡ್ಶಿಪ್. ಇಬ್ರು ರಿಸರ್ಚರ್ಸ್ ಇದ್ದೀರಾ ಅಂಡ್ ಹೌ ಇಂಟರಾಕ್ಷನ್ ಮೂಲಕ ಎಷ್ಟೊಂದು ಪ್ರಾಬ್ಲಮ್ಸ್ ನೀವು ಹೆಂಗ್ ಸಾಲ್ವ್ ಮಾಡ್ತೀರಾ ನೀವು ಮತ್ತೆ ಉಮಾಶಂಕರ್ ಅವರು. ಮೋಸ್ಟ್ಲಿ ನಾನು ಅವರು ಬಂದಿರ್ಬೋದು ಇವತ್ತು ಅನ್ಕೊಂಡು ಬಂದೆ. ಅವನು ಬಂದರೆ ಕಷ್ಟ ಆಗುತ್ತಮ್ಮ, ಅವನಿಗೆ ಕನ್ನಡ ಬರಲ್ಲ. ಸೊ ಆಮೇಲೆ ಒಬ್ಬರು ಲೆಕ್ಚರರ್ ಮತ್ತೆ ನೀವು ಸ್ಟೂಡೆಂಟ್ಸ್ ಮಂಜುಳಾ ಅಂತ ಮೆನ್ಷನ್ ಮಾಡಿದ್ದೀರಾ, ಪ್ರಾರ್ಥನಾ ಅಂತ, ಆ ರಿಲೇಶನ್ಶಿಪ್ ಅಂಡ್ ಅದೆಲ್ಲ ಎಸ್ಪೆಷಲಿ ವಾಟ್ ಟಚ್ ವಾಸ್ ಲೈಕ್ ನಿಮ್ ಹೆಂಡತಿ ಅವ್ರ ಪ್ರೆಗ್ನೆನ್ಸಿನಲ್ಲಿ ಯು ಟುಕ್ ಹರ್ ಟು ಸಮ್ ಫಾರೆಸ್ಟ್ ಫಾರ್ ದ ಪೀಸ್. nobody will do that. At least ನಮ್ಗೆ ಓ ಹಿಂಗೂ ಮಾಡಿದ್ದಾರೆ ಆ ತರ those things, ಆ ವ್ಯಾಲ್ಯೂಸ್ ಅನ್ನು ತೋರಿಸ್ತಾರೆ. ಇಟ್ಸ್ ನಾಟ್ ಜಸ್ಟ್ ಅ ಸೈಂಟಿಫಿಕ್. ಓಕೆ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಅಂತ ಅನಿಸುತ್ತೆ. ಓಕೆ ಥ್ಯಾಂಕ್ಸ್ ಅಮ್ಮ, ದಟ್ಸ್ ವೆರಿ ಗುಡ್ ಟು ನೋ ದಟ್. ಯಾ ಬೇಕಾದಷ್ಟು ಟೈಮ್ ಇದೆಪ್ಪ. ಯಾರು ಏನು ಎಜುಕೇಟ್ ಮಾಡ್ಕೋಬೇಡಿ, ಎನಿ ನಂಬರ್ ಆಫ್ ಪಾಯಿಂಟ್ಸ್. ನನಗೆ ಎರಡು ಇಂಟ್ರೆಸ್ಟಿಂಗ್ ಸ್ಟೋರಿ ತುಂಬಾ ಜನ ಕೇಳಿದಾರೋ ಇಲ್ಲೋ, ಆ ಟೆಡ್ಎಕ್ಸ್ ಟಾಕ್ ನಲ್ಲಿ ಹೇಳ್ತೀರ ನೀವು. ಇನ್ನೊಂದು ತಲಕಾಡಿಂದು, ಒಂದು ತಲಕಾಡ್ದು, ಒಂದು ಆಂಜನೇಯ ಇದೆ ಬ್ಯಾಕ್ ಟ್ಯಾಕ್ಸ್ ಆ ಎರಡು ಕತೆ ಹೇಳಿದ್ರೆ ಈ ಆಡಿಯನ್ಸ್ಗೂ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಆಂಜನೇಯ ಏನೋ ಅದು ಬಿಡೋಣ ಇರಲಿ. ತಲಕಾಡು ಕತೆ ಓದಿರ್ಬೇಕು ಯಾರಾದ್ರೂ, ಏನೋ ಓದಿದ್ರಾ? ಪದ್ಮಪಾಣಲ್ಲಿ ಬರುತ್ತೆ, ಮರಳ ತೆರೆಗಳೊಳಗೆ ಅಂತ. ಓಕೆ, ದಟ್ ಈಸ್ ಗೋಯಿಂಗ್ ಟು ಬಿ ದಿ ಪಾರ್ಟ್ ಆಫ್ ಮೈ ಸೆಕೆಂಡ್ ಬುಕ್ ಆಲ್ಸೋ. ಯಾಕೆಂತಂದರೆ ಓಕೆ, ಒಂದು ಸ್ವಲ್ಪ ಪ್ರಿಯಾಂಬಲ್ ಹೇಳ್ಬಿಡ್ತೀನಿ ಮೊದಲು. ನಾನು ಯಾವುದೇ ಒಂದು ಕತೆ ಅಥವಾ ಕಾದಂಬರಿ ಬರೀಬೇಕಾದ್ರೆ ಐ ಡೂ ಮೈ ಓನ್ ಡಿಗ್ಗಿಂಗ್, ಅನ್ನೋ ರಿಸರ್ಚ್ ಅಂತ ಕರೆಯೋದು ಬೇಡ, ನನ್ನದೇ ಒಂದು ಹುಡುಕಾಟ ನಡೆಯುತ್ತೆ. ಈ ಅಲಮೇಲಮ್ಮನ ಕತೆ ನನಗೆ ಭಾಳ ಮುಂಚೆಯಿಂದ ಎಲ್ಲರಿಗೂ ಅದು ಶಾಕ್ ಆಗುತ್ತೆ, ಬಟ್ ನನಗೂ ಕೂಡ ಅದು ಹೇಗೆ ಅಷ್ಟೊಂದು ಸತ್ಯ ಸಾಧ್ಯ ಅಂತ ನನಗೆ ಪ್ರಶ್ನೆ ಬರ್ತಾಯಿತ್ತು. ನಾನು ಸುಮಾರು ಚಿಕ್ಕ ಹುಡುಗ ಆಗಿರಬೇಕಾದ್ರೆ ನಾನು ಹೋಗಿದ್ದೀನಿ ಇಲ್ಲಿಗೆ ಯಾವರಪ್ಪ ತಲಕಾಡು ಹೋಗಿದ್ದೀನಿ. ಅಲ್ಲಿ ದೇವಸ್ಥಾನದ ಒಳಗಡೆ ಪೂಜೆ ಮಾಡಬೇಕಾದ್ರೆ ಮರಳ ಮೇಲೆ ಬಾಕ್ಕೊಂಡು ನಡ್ಕೊಂಡೋಗಿ ಬಕ್ಕೊಂಡೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ನಾವು. ಹಾಗಿತ್ತು ಅವಾಗ, ಈಗೆಲ್ಲ ತೆಗೆದಿದ್ದಾರೆ, ಈಗೆಲ್ಲ ಬ್ಲಾಕ್ ಮಾಡಿದ್ದಾರೆ ಇಲ್ಲಿ. ಸೊ ಅವಾಗಿಂದ ನನಗೆ ಈ ತಲಕಾಡು ಮರಳು ಅಥವಾ ತಲಕಾಡು ಮರಳಾಗಿದ್ದು, ಮೈಸೂರು ರಾಜರ ಮಕ್ಕಳಲ್ಲದೆ ಆಗಿದ್ದು, ಮಾಲಂಗಿ ಮಡುವಾಗಿದ್ದು, ಇದ್ರ ಬಗ್ಗೆ ಹೇಗಾಯಿತು ಅಂತ ಪ್ರಶ್ನೆ. ಆ್ಯಂಡ್ ಆ್ಯಸ್ ಯು ನೋ, ಐ ಆಮ್ ಟ್ರೈನ್ಡ್ ಆಸ್ ಎ ಸೈಂಟಿಸ್ಟ್. ಐ ಕೆನಾಟ್ ಬಿಲೀವ್ ದಟ್ ದಿಸ್ ಥಿಂಗ್ಸ್ ಕೆನ್ ಹ್ಯಾಪನ್. ಯಾರೋ ಒಬ್ಬ ಲೇಡಿ ಶಾಪ ಕೊಟ್ಲು ಅಂತ ಹಿಂಗೆಲ್ಲ ಹೆಂಗೆ ಸಾಧ್ಯ? ಸೊ ಐ ವೆಂಟ್ ಆನ್ ನೌ ರಿಸರ್ಚಿಂಗ್ ಇನ್ ಟು ದ್ಯಾಟ್. ಆ ಪ್ರೊಸೆಸ್ಸಲ್ಲಿ ಮೊದಲು ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಗೊತ್ತು ಏನೋ, ದೇರ್ ಇಸ್ ದಿಸ್ ಲೇಡಿ, ಯಾರೋ ಅಲಮೇಲಮ್ಮ, ಅವಳ ಹತ್ರ ಒಂದಷ್ಟು ಒಡವೆ ಇತ್ತು. ಮೈಸೂರು ಮಹಾರಾಜರಿಗೆ ಯಾರೋ ಕಿವಿ ಊದಿದ್ರು, ಅಲ್ಲಿ ಆಯಮ್ಮನ ಹತ್ರ ಇರೋ ಒಡವೆ ಎಲ್ಲ ಅದು ಏನು ರಾಜ್ಯಕ್ಕೆ ಸೇರಬೇಕಾಗಿರೋದು ಅಂತ. ಈಕೆ ಅಲಮೇಲಮ್ಮನ ಗಂಡ ಅವರು ವಿಜಯನಗರದ ಗವರ್ನರ್ ಆಗಿದ್ದವರು, ವಿಜಯನಗರದ ಅಧಿಕಾರಿ ಆಗಿದ್ದವರು ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ. ಆ ವಿಜಯನಗರದ ಅಧಿಕಾರಿ ಆಗಿರಬೇಕಾದ್ರೆ ಆಗ ಅವರು ಒಂದಷ್ಟು ಒಡವೆ ಮಾಡಿಸಿರ್ತಾರೆ, ಯಾರೋ ಈ ಯಮ್ಮನ ಗಂಡ. ಒಡವೆ ಮಾಡಿಸಿದ್ರೆ ಅದು ಮನೆ ಒಡವೆನೋ ದೇವರ ಒಡವೆನೋ ಯಾರಿಗೂ ಗೊತ್ತಿಲ್ಲ. ಆದರೆ ಇಂಪಾರ್ಟೆಂಟ್ ಡೇ ದಿವಸ ಆ ಒಡವೆಯನ್ನು ದೇವ್ರಿಗೆ ಹಾಕ್ತಾ ಇರ್ತಾರೆ, ವಾಪಸ್ ತೊಗೊಂಡು ಮನೇಲಿ ಇಟ್ಕೊಂಡಿರ್ತಾರೆ. ಈ ಸುದ್ದಿ ರಾಜನಿಗೆ ಹೋಗುತ್ತೆ, ಈ ಥರ ಅದು ದೇವ್ರ ಮೇಲೆ ಆಗ್ತಿದ್ದು ಒಡವೆ, ಅದು ರಾಜ್ಯಕ್ಕೆ ಸೇರಬೇಕು ಅಂತ. ವಿಜಯನಗರ ಬಿದ್ದ ಮೇಲೆ, ಮೈಸೂರು ಮಹಾರಾಜರು ಬಂದ ಮೇಲೆ ಶ್ರೀರಂಗಪಟ್ಟಣ ಎಲ್ಲ ಮೈಸೂರು ಅರಸರಿಗೆ ಸೇರಿರುತ್ತೆ. ಸೊ ಅದಕ್ಕೋಸ್ಕರ ಅರಸ ಏನು ಮಾಡ್ತಾನೆ, ಆ ಒಡವೆನೂ ನನಗೆ ಬರಬೇಕು ಅಂತ ಹೇಳ್ಬಿಟ್ಟಂತ ಕಳಿಸ್ತಾನೆ. ಆ ಅಮ್ಮ ಕೊಡಲ್ಲ ಅಂತಾಳೆ, ನನ್ನ ಒಡವೆ ನಮ್ಮ ಯಜಮಾನರು ಆಗ್ತಾ ಇದ್ರಷ್ಟೇ ದೇವರಿಗೆ, ಅದು ರಾಜ್ಯದಲ್ಲ ಅಂತ.